ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಬ್ಬೊಬ್ಬರನ್ನೇ ಮಾತಾಡ್ಸೋಣ. ಎಸ್ ಗಗನ, ಇದು ನಂದು ಜಿ ಅಲ್ಲಿ 3ನೇ ಶೋ ಆಗಿರ್ಬೋದು. ಕಂಟಿನ್ಯೂಸ್ ಒಂದು ಚಾನಲ್ ಅಲ್ಲಿ 3ನೇ ಶೋ ಮಾಡ್ತಿದೀನಿ ಅಂದ್ರೆ ಅದಕ್ಕೆ ಕಾರಣ ಜನಗಳು, ಅವ್ರ ಪ್ರೀತಿ. ಸೊ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾನು ಅಷ್ಟೇ. ಇನ್ನೊಂದು ನನಗೆ ಸಖತ್ತು ಫೇವ್ರೇಟ್ ಅಂದ್ರೆ ರವಿಚಂದ್ರನ್ ಸರ್. ನೀವು ಮತ್ತೆ ಇವಾಗೆಲ್ಲ ಜನ ಹೇಳ್ಬೋದು ಬೇರೆ ಶೋ ಎಲ್ಲ ಡಿ ಬಾಸ್ ಅಂತ ಹೇಳ್ತಾ ಇದ್ಲು ಅಂತ. ಜನರೇಷನ್ ವೈಸ್ಗೆ ಒಬ್ಬೊಬ್ರು ಹೀರೋ ಇಷ್ಟ ಆಗೋದ್ರಲ್ಲಿ ಏನ್ ತಪ್ಪಿಲ್ಲ. ನಾನು ಮಹಾನಟಿಲಿ ನಮಗೆ ಸ್ಟಾರ್ಟಿಂಗು ಇದು ಕೊಡ್ತಾರೆ ಸರ್, ಫಾರ್ಮ್ ಫಿಲ್ ಮಾಡಕ್ಕೆ. ನಾನು ಇವಾಗ್ಲೂ ಬೇಕಾದ್ರೆ ಪ್ರೂಫ್ ತೋರಿಸ್ತೀನಿ. ನಾನು ಅದರಲ್ಲಿ ಫೇವ್ರೇಟ್ ಹೀರೋ ರವಿಚಂದ್ರನ್ ಸರ್ ಮತ್ತೆ ದರ್ಶನ್ ಸರ್ ಅಂತಾನೆ ಬರ್ದಿರೋದು. ಅಷ್ಟೇ ಅಲ್ಲ, ನನ್ನ ಫೇವ್ರೇಟ್ ಹೀರೋಯಿನ್ ಅಂತ ರಚಿತಾ ರಾಮ್ನೇ ಬರ್ದಿರೋದು. ವಿತ್ ಪ್ರೂಫ್ ತೋರಿಸ್ತೀನಿ ನಾನು. ಇವನ್ ನಮ್ಮ ಮನೆಗೆ ಚಿಕ್ಕ ಪಾಪ ಇದೆ, 3 years old. ಅವಳಿಗೆ ನಾವು ರಚ್ಚು ಅಂತಾನೆ ಹೆಸರಿಟ್ಟಿದೀವಿ. ನಾವು ರಚ್ಚು ಅಂತಾನೆ ಡೈಲಿ ಕರೆಯೋದು ಕೂಡ. ಅಷ್ಟಿಷ್ಟ ಮ್ಯಾಮ್. ಅಲ್ಲ, ನಾನು ರವಿ ಸರ್ನ ಮುಂಚೆ ಇದೊಂದು ಹೇಳ್ಬಿಡ್ತೀನಿ. ರವಿ ಸರ್ನ ಮುಂಚೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ನನಗೆ ಸಖತ್ ಇಷ್ಟ ಆದ್ರು ಮ್ಯಾಮ್. ಐ ಆಮ್ ಯುವರ್ ಹ್ಯೂಜ್ ಫ್ಯಾನ್. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯ್ತು. ಆಕ್ಚುಲಿ ಗಗನ ಅವರ ನಾಲ್ಗೆಲಿ ಮಚ್ಚೆ ಇದೆ ಅಂತ ಕೇಳ್ಪಟ್ಟೆ. ಏನೋ ಸರ್ ಮಚ್ಚೆ ಇಲ್ಲ, ಬಟ್ ಅದು ಅಷ್ಟು ದೇವತೆಗಳು ಇರ್ತಾರೆ ಕೇಳಿ ತಪ್ಪು ಮಾಡಿದೆ ಕಣಪ್ಪ. ಇದೆಯಾ ಅದು ಆಕ್ಚುಲಿ ಏನು ಅಂದ್ರೆ ಮಹಾನಟಿನಲ್ಲಿ ಬಂದಾಗ ನಾನು DKD ನಲ್ಲಿ ಹೋಗ್ತೀನಿ ಅಂತ ಹೇಳಿ ಸೆಲೆಕ್ಟ್ ಆಗಾಯ್ತು. DKD ನಲ್ಲಿ ಇರುವಾಗ ನೆಕ್ಸ್ಟ್ ಭರ್ಜರಿ ಬ್ಯಾಚುಲರ್ ಹೋಗ್ತೀನಿ ಅಂತ ಹೇಳಿ ಇಲ್ಲೂ ಸೆಲೆಕ್ಟ್ ಆಗಾಯ್ತು. ನೆಕ್ಸ್ಟ್ ಏನು? ಅಲ್ಲ, ನನ್ ಗ್ಯಾಪ್ ಅಲ್ಲಿ ಸರಿಗಮಪಾಗು ಹೋಗಿ ಒಂದ್ಸರಿ ಇದ್ಯಾವ ತರ ಅದು ನಮ್ ರವಿ ಸರ್ದ ಹೇಳಿರೋದು. ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಾಂಗ್ ಹೇಳ್ಬಿಟ್ಟು ಬಂದಿರೋದು. ನಾನು ಹೇಳ್ತೀನಿ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಅಂದ್ರೆ ಬಯಸಿದ ಬಾಗಿಲು ತೆಗಿಯೋಣ, ಒಳಗಡೆ ಬಂದು ಬಾಗ್ಲು ಹಾಕೊಂಡು ಇಲ್ಲೇ ಇದ್ ಬಿಡೋಣ ಅಂತ. ಸೊ ಅದನ್ನ ಫಾಲೋ ಮಾಡ್ತಿದೀನಿ ಅಷ್ಟೇ ಮ್ಯಾಮ್. ಬೇಸಿಕಲಿ ನಾನು ಗಗನ ಡ್ರೀಮ್ ಬಾಯ್ ನಿಮ್ಮ ಪಾಲಿಗೆ ಹೇಗಿರ್ಬೇಕು ಅಂದ್ರೆ ಇವಾಗ ಹೇಳಿದ ಮಾತ್ರಕ್ಕೆ ಅಂತವರೇ ಸಿಗಲ್ಲ. ಹೆಂಗೋ ಸಿಕ್ದವ್ರನ್ನ ಹೊಡೆದು ಬಡ್ದು ಸರಿ ಮಾಡ್ಕೋಬೇಕು ಅನ್ನೋ ರೂಲ್ ನ ಫಾಲೋ ಮಾಡ್ತಾ ಇದ್ದೀನಿ ಸರ್. ಅಲ್ಲ, ಯಾವ ತರ ಇರ್ಬೇಕು ಅಂದ್ರೆ ರವಿ ಸರ್ ತರ ಇರ್ಬೇಕು. ಅಂದ್ರೆ ಹುಡುಗಿನ ಅಷ್ಟು ಚೆನ್ನಾಗಿ ಹೊಗಳಿ. ಯಾರು ಹೇಳ್ತಾರೆ ಸರ್ ಬಂಗಾರದ ದೇವಿ ನೀನಮ್ಮ ಅಂತ ಒಂದು ಹುಡುಗಿಗೆ ಹುಡುಗಿನ ಅಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ಅಂದ್ರೆ ಆ ತರ ಹುಡುಗ ಸಿಕ್ಕರೆ ಲೈಫ್ ಲಾಂಗ್ ಆರಾಮಾಗಿ ಜಾಲಿಯಾಗಿರ್ಬೋದು. ಹಾಗಾದ್ರೆ ದಿನ ಹಾಡು ಹೇಳ್ತಾ ಇರ್ಬೇಕಾ ನಿಮ್ಗೆ? ಹೌದು ಮ್ಯಾಮ್, ಚೆನ್ನಾಗಿರುತ್ತೆ. ದಿನ ರೊಮ್ಯಾನ್ಸ್ ಮಾಡ್ಬೇಕಾ? ಮತ್ತೆ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ಮ್ಯಾಮ್ ಅದಕ್ಕಿಂತ ಜಾಸ್ತಿ. ಒಂದ್ ನಿಮಿಷ, ರವಿ ಸರ್ ಕಂಟೆಸ್ಟೆಂಟ್ ಅಲ್ಲ, ಅವರೇ ಜಡ್ಜು. ಹೆಂಗೆ ಆದ್ರೂ ಸರ್ ಈ ಬಾಲೆಗೆ ಏನ್ ಹೇಳ್ತೀರಾ? ಗಗನ ಮಾಡ ನಟಿಗೆ ಮುಂಚೆನೆ ಗೊತ್ತು ಕಣ ನನಗೆ. ನಾನು ಹೊಸದಾಗಿ ಬಂದು ತಪ್ಪು ಅಂತ ಅಯ್ಯೋ ಜೀ ಕನ್ನಡ, ಥ್ಯಾಂಕ್ಸ್ ಅಪ್ಪ. ವಿಜಯಲಕ್ಷ್ಮಿ, ಎಸ್, ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು? ಮಂಜುಳಾ ರಾಜ್ಕುಮಾರ್ ಸರ್ ತರ ಪೇರಿಂಗ್ ಇರ್ಬೇಕು. ಸಂಪತ್ತಿಗೆ ಸವಾಲ್ ಮೂವಿ ತರ ಇರ್ಬೇಕು. ಹೋಗಿ ಅನ್ಬೇಕಾ? ಅವ್ರ ತರ ಜಗಳ ಇರ್ಬೇಕು, ಜೊತೆಗೆ ಮುದ್ದು ಇರ್ಬೇಕು. ವಿಘ್ನಾರ್ಸಿ ಬೇವರ್ಸಿ ಅಂತ ಬೈಬೇಕು, ಬೈಬೇಕು, ಜೊತೆಗೆ ಮುದ್ದು ಮಾಡ್ತೀನಿ ಅಂತಾನು ಹೇಳ್ಬೇಕು. ಇದೇ ತರ ನಿಮ್ಗೋಸ್ಕರ ಒಂದು ಹುಡುಗ ರೆಡಿ ಆಗಿರ್ತಾನೆ, ನೋಡೋಣ. ಸದ್ಯಕ್ಕೆ ರಮೋಲಾ, ಹಾಯ್, ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು? ಜಾಸ್ತಿ ಏನು ಎಕ್ಸೈಟ್ಮೆಂಟ್ ಇಲ್ಲ, ಸ್ವಲ್ಪ ಇರೋದ್ರಲ್ಲ ಡೀಸೆಂಟ್ ಆಗಿರೋರ್ನ ಸೆಲೆಕ್ಟ್ ಮಾಡ್ತೀನಿ. ನಿಂತರ ಇಂಡಿಸೆಂಟ್ ಬಾಯ್ ಬೇಡ ಅಂತ ಅವ್ರು ಹೇಳ್ತಿರೋದು. ಅಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಸದ್ಯಕ್ಕೆ. ಥ್ಯಾಂಕ್ ಯು ರಮೋಲಾ. ಅಮೃತ ನಾಯಕ್, ಡ್ರೀಮ್ ಬಾಯ್ ನನಗೆ ಅವ್ರನ್ನ ನೋಡಿದ ತಕ್ಷಣ ಸೆಕ್ಯೂರ್ ಫೀಲ್ ಆಗ್ಬೇಕು. ನನ್ನ ಹುಡುಗ ಏನಮ್ಮ ನನ್ನ ಹುಡುಗ ನನ್ನ ಹಿಂದೆ ಇದ್ದಾನೆ ಏನೋ ಆತರ. ಹಂಗೆ ನೀವು ಮುಂದೆ ಬಂದ್ರೆ ನಿರಂಜನ್ ಏನು ನನ್ನ ಹುಡುಗ ನನ್ನ ಹಿಂದೆ ಅಂದ್ರೆ ನಿಮ್ಮ ಅಮೃತಧಾರೆ ಸೀರಿಯಲ್ ಅಲ್ಲಿ ಪಾರ್ಥ ಅಂತ ಒಬ್ಬ ಸಿಕ್ಕದ. ಬಟ್ ಇಲ್ಲಿ ಬ್ಯಾಚುಲರ್ಸ್ ಅಲ್ಲಿ ಆತರ ಏನು ಹಿಂದ್ಗಡೆ ನೋಡು ಅಂತ ಸಿಗಬೇಕು ಅಲ್ವಾ? ಒಳ್ಳೇದಾಗ್ಲಿ, ಬಹಳ ಚೆನ್ನಾಗಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಅಭಿಜ್ಞಾ ಅವರೇ ಹೇಳಿ. ನೀವು ನನ್ನ ಡ್ರೀಮ್ ಬಾಯ್ ಬಗ್ಗೆ ಕೇಳೋಕ್ಕಿಂತ ಮುಂಚೆ, ರವಿ ಸರ್, ಇಟ್ಸ್ ಅ ಪ್ರಿವಿಲೇಜ್. ನಾನು 4th ಸ್ಟ್ಯಾಂಡರ್ಡ್ ಇಂದ ಕನ್ಸ್ ಕಟ್ಕೊಂಡಿದ್ದೆ ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ. ಚಿಕ್ಕ ವಯಸ್ಸಲ್ಲಿ ಯಾರ್ ನಿನ್ ಗಂಡ, ನೀನ್ ಯಾರನ್ನ ಮದ್ವೆ ಆಗ್ತಿ ಅಂತ ಕೇಳಿದ್ರೆ ನಾನು ಹೇಳ್ತಾ ಇದ್ದಿದ್ದೆ ರವಿಚಂದ್ರನ್ ಅಂತ. ಸರ್ ನನಗೆ ನೀವಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸರ್, ಸಿಕ್ಕಾಪಟ್ಟೆ ಇಷ್ಟ. ನೀವು ಸರ್ ಇನ್ನೂ ಇದೆ ಸರ್, ಇನ್ನೂ ಇದೆ. ಒಂದ್ ಮೂವಿಲಿ ಹೀರೋಯಿನ್ಗೆ ಮಲ್ಕೊಂಡಿದ್ದಾಗ ಕಿಟಕಿಲಿ ಅವ್ರನ್ನ ನೋಡಿ ಅಡ್ಮೈರ್ ಮಾಡ್ತಿರ್ತೀರಾ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಫುಲ್ಲು ಒಳ್ಳೆ ಫ್ರಾಕ್ ಹಾಕೊಂಡು ಕೂದಲೆಲ್ಲ ಬಿಟ್ಕೊಂಡು ಕಿಟಕಿ ಹತ್ರ ರವಿಚಂದ್ರನ್ ಬರ್ತಾರೆ ಅಂತ ಆಸೆ ಇಟ್ಕೊಂಡು ಮಲ್ಕೊಂತಾ ಇದ್ದೆ. ಬಟ್ ನೀವು ಯಾವತ್ತೂ ಬರ್ಲಿಲ್ಲ ಒಂದು ನಿಮಿಷ, ಸರ್. ಇಲ್ಲ
ಎಲ್ಲ ಒಂದ್ ನಿಮಿಷ ಕಡೆಗೆ ಯಾರು ಬಂದು ಹೋದ್ರಮ್ಮ ಯಾರು ಬರ್ಲಿ ಅಯ್ಯೋ ಈಗ ಸದ್ಯಕ್ಕೆ ಡ್ರೀಮ್ ಬಾಯ್ ನನ್ಗೆ ಯಾರು ಸಿಕ್ಕಿದ್ರು ಓಕೆ. ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸುಕೃತ. ಸುಕೃತ ಹಾಯ್ ಮ್ಯಾಮ್. ವಿ ಮಿಸ್ಡ್ ಯು ಸುಕೃತ. ಐ ಮಿಸ್ಡ್ ಯು ಟು ಮ್ಯಾಮ್. ಐ ಮಿಸ್ ಯು ಟು. ಇವ್ರಿಗೆ ಹುಡುಗಿರ್ನ ತಪ್ಕೊಳಕ್ ಒಂದ್ ರೀಸನ್ ಬೇಕು ಆಗಲ್ಲಮ್ಮ. ಮ್ಯಾಮ್. ಹೋಗೋಗ್ ತಪ್ಕೊಳ್ತಾರೆ. ಡ್ರೀಮ್ ಬಾಯ್ ಹುಡುಗ ಆಗಿರ್ಬೇಕು ಫಸ್ಟ್. ದೇವ್ರು ಒಳ್ಳೇದಾಗಿ. ಹುಡುಗ ಆಗಿರ್ಬೇಕು, ಪ್ರಾಪರ್ ಆಗಿ ಎಲ್ಲಾ ತರ ಹುಡುಗ ಆಗಿರ್ಬೇಕು. ಎಸ್ ಪವಿ ಪೂವಪ್ಪ ನಿಮ್ಮ ಡ್ರೀಮ್ ಬಾಯ್. ಅವ್ರಿಗೆ ಹುಡುಗ ಆಗಿರ್ಬೇಕು, ನನಗೆ ಹುಡುಗ ಸಿಕ್ಕಿದ್ರೆ ಸಾಕು ಅಂತ ನಾನ್ ಕಾಯ್ತಾ ಇದ್ದೀನಿ. ಅಲ್ಲ ಸಿಗೋಂತ ಹುಡುಗನಲ್ಲಿ ಏನಿರ್ಬೇಕು? ಇರೋದಿದ್ರೆ ಸಾಕು. ರವಿ ಸರ್ ತರ ರೊಮ್ಯಾಂಟಿಕ್ ಆಗಿರ್ಲೇಬೇಕು ನನಗೆ. ಥ್ಯಾಂಕ್ ಯು ವೆರಿ ಮಚ್. ಅನನ್ಯ ಅಮರ್ ಅಲಿಯಾಸ್ ಬುಜ್ಜಿ. ನನಗೆ ನಗದಂದ್ರೆ ತುಂಬಾ ಇಷ್ಟ. ನಗ್ನಗ್ತಾ ಇರೋದಂದ್ರೆ ಅದೊಂಥರ ಡಿಫಾಲ್ಟ್ ಮೆಕ್ಯಾನಿಸಮ್ ಆಗ್ಬಿಟ್ಟಿದೆ ಬಾಡಿಲಿ. ಅದಕ್ಕೆ ನನ್ನ ನಗ್ಸೋನಿರ್ಬೇಕು. ಯಾಕಂದ್ರೆ ಇಲ್ಲ ಇದು ಸುಳ್ಳು. ಅನನ್ಯಾಗೆ ಡ್ರೀಮ್ ಬಾಯ್ ಹೆಂಗಿರ್ಬೇಕು ಅಂದ್ರೆ ಅವ್ರನ್ನ ಅವ್ರ ಅಕ್ಕನ್ನ ಇಬ್ರು ದೂರ ಮಾಡಬಾರ್ದು ಅಷ್ಟೇ. ಅವನಿಗೆ ಚೆನ್ನಾಗಿ ಗೊತ್ತಿರ್ಬೇಕು, ಏನೇ ಆದ್ರೂ ನನ್ನ ಫಸ್ಟ್ ಪ್ರಯಾರಿಟಿ ಅವಳೇ ಇರ್ತಾಳೆ. ಇವ್ರ ಅಕ್ಕನ ಒಂದೇ ಹುಡುಗ ಮದುವೆ ಆಗ್ಬೇಕು. ಬೇಕಾದ್ರೆ ಒಂದೇ ಮನೆಗೆ ಮದುವೆ ಆಗೋಣ. ಕ್ಷಮಿಸಿ. ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವ್ನ್ ನನಗೆ ಹೂ ಚಂಡು ಹುಡುಗಿ ಹಾರ್ಟ್ಗೆ ನುಗ್ಗಿ ಕಥಕಳಿ ಆಡಿದಳು ಅನ್ಬೇಕು. ನಾನು ಅವನ್ಗೆ ರಾಮ ಶ್ಯಾಮ ಭೀಮ ಸಿಕ್ರು ಬೇಕಿಲ್ಲ ಧೀರ ರಣಧೀರ ಸಿಕ್ರೆ ಸಕ್ರೆ ಬೆಲ್ಲ ಅಂತೀನಿ. ಅಂದ್ರೆ ನಿಮ್ಗೆ ಮದುವೆ ಆಗೋ ಹುಡುಗ ಅಂತಾಕ್ಷರಿ ಚೆನ್ನಾಗಿ ಆಡ್ಬೇಕು. ರಾತ್ರಿ ಎಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಬಹಳ ಸಂತೋಷ. ಎಸ್ ಅಮೃತಾ ನಿಮ್ಮ ಡ್ರೀಮ್ ಬಾ ಹೇಗಿರ್ಬೇಕು? ರೊಮ್ಯಾಂಟಿಕ್ ಜಾಸ್ತಿ ಇರ್ಬೇಕು. ರವಿ ಸರ್ ಥರ. ಹಾ, ಓಕೆ. ನಾನ್ ಸ್ವಲ್ಪ ಶಾರ್ಟ್ ಟೆಂಪರ್, ಕೋಪ ಜಾಸ್ತಿ, ಲಿಟಲ್ ಲಿಟಿಲ್ ಹಾ. ಹುಡುಗಂಗೆ ಬಗಲ್ ಸೊ ನಾನ್ ಹೇಳಿದೆಲ್ಲ ಕೇಳ್ಬೇಕು. ತುಂಬಾ ಟ್ಯಾಂಟ್ರಮ್ಸ್ ಥ್ರೋ ಮಾಡ್ಬಾರ್ದು ನನ್ ಕಡೆಗೆ. ನಾನ್ ಥ್ರೋ ಮಾಡಿದ್ರೆ ತಗೋಬೇಕು. ಸ್ವೀಟ್ ಆಗಿರ್ಬೇಕು, ಕ್ಯೂಟ್ ಆಗಿರ್ಬೇಕು. ಎಲ್ಲಾದ್ರೂ ಹೋಗ್ತಾ ಇದ್ರೇನೋ ಯಾವ್ದೇ ಹುಡುಗಿ ನೋಡ್ರು ವಾವ್ ಇಸ್ ಸೋ ಕ್ಯೂಟ್ ಅಂತ ಹೇಳ್ಬೇಕು. ವಾವ್. ರವಿ ಸರ್ ಈ ತರ ಹುಡುಗರು ಯಾರನ್ನ ಸಿಗ್ತಾರೆ ಸರ್? ಸಿಗ್ತಾರೆ, ಒಂದೆರಡು ದಿವಸ ಇರ್ತಾರೆ, ಹೋಗ್ತಾರೆ. ಧನೇಶ್ರೀ ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು? ನನ್ ಡ್ರೀಮ್ ಬಾಯ್ ಟಾಲ್, ಡಾರ್ಕ್, ಹ್ಯಾಂಡ್ಸಮ್ ಅಂಡ್ ಜಾಯ್ ಆಗಿರ್ಬೇಕು. ಇಷ್ಟು ಜನರಲ್ಲಿ ಪರ್ಫೆಕ್ಟ್ ಕ್ಲಾರಿಟಿ ಇರೋದು ಒಬ್ಬ ಹುಡುಗ. ಅವರೆಲ್ಲ ಏನೇನೇನೇನೋ ಸುತ್ತಿ ಬೆಳೆಸಿ ಏನೇನೋ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಹೆಂಗಿರ್ಬೇಕಂತ ಅಷ್ಟೇ. ಓಕೆ, ಒಟ್ಟಿನಲ್ಲಿ ಎಲ್ಲಾ ಏಂಜಲ್ಸ್ ಗಳ ಡ್ರೀಮ್ ಬಾಯ್ ಹೇಗಿರ್ಬೇಕು ಅಂತ ಈಗಾಗಲೇ ಒಂದು ಝಲಕ್ ಸಿಕ್ಕಾಗಿದೆ. ನಿಜವಾಗ್ಲೂ ಆ ಡ್ರೀಮ್ ಬಾಯ್ ಗಳು ಅದು ಹೆಂಗಿರ್ತಾರೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.